ಹಾವು ಬಂದಾಗ ಮೊದಲಿಗೆ ಮಾಡಬೇಕಾಗಿರೋವಂಥದ್ದು ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ವಿಚಾರ ತಿಳಿಸಬಾರ್ದು. ಹಾವು ಬಂದ್ಬಿಟ್ಟಿದೆ, ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಎನಿ ಎಮರ್ಜೆನ್ಸಿ ನಂಬರ್. ಹುಕ್ ಜೊತೆ ಬಂದರೆ ಮಾತ್ರನೇ ಅವರು ಸರಿಯಾದಂತಹ ರಕ್ಷಣೆ. ನಾವು ಬರೀ ಕೈಯಲ್ಲಿ ಹಿಡಿತೀವಿ, ಅದ್ರ ಕುತ್ತಿಗೆ ಹಿಡಿತೀವಿ, ಅದು ಸಂಪೂರ್ಣ ತಪ್ಪು. ಅಂದರೆ ತಪ್ಪಂದರೆ ಎಥಿಕಲಿ ಸಹ ತಪ್ಪು, ಲೀಗಲಿ ಸಹ ತಪ್ಪದು. ನಾನೊಬ್ಬ ದೊಡ್ಡ ರೆಸ್ಕ್ಯೂರ್ ಅಂತ ತೋರಿಸ್ಕೊಳ್ಳಿಕ್ಕೆ ಸಾಕಷ್ಟು ಜನ ಇವಾಗ ಬೆಂಗಳೂರು ತುಂಬ ಇದ್ದಾರೆ. ಅವರೆಲ್ಲ ಸುಮಾರು ಜನ ಅದರಲ್ಲಿ ಕಡಿಸ್ಕೊಂಡು ಸತ್ತಿರೋವಂಥವ್ರ ಸಂಖ್ಯೆ ಭಾಳ ದೊಡ್ಡ ಲಿಸ್ಟ್ ಇದೆ. ನಮಸ್ಕಾರ, ಇದು ಕಾಡಿನ ಕಥೆಗಳು. ಅಯ್ಯೋ ಹಾವ ಹಾಗಂತ ಹೌಹಾರಬೇಡಿ ಅನ್ನೋ ಸೀರೀಸ್ನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ರಾಹುಲ್ ಆರಾಧ್ಯ ಅವರಿದ್ದಾರೆ. ಅವರು ನಮಗೆ ಹಾವಿನ ಕಥೆನ ಹೇಳ್ತಾ ಇದ್ದರು. ಇವತ್ತು ನಾವು ಹಾವಿನ ಕಥೆಯನ್ನು ಮುಂದುವರಿಸೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾವು ಅಂದಾಗ ನಾವು ಬೇರೆ ಬೇರೆ ಎಲಿಮೆಂಟ್ಸ್ ಬಗ್ಗೆ ಮಾತಾಡಿದ್ವಿ. ಆದರೆ ಹಾವು ಮನೆಗೆ ಬಂದಾಗ ನಾವು ಮೊದಲು ಏನು ಮಾಡಬೇಕು, ಯಾರನ್ನು ಕರಿಬೇಕು, ಏನು ಮಾಡಬಾರ್ದು, ಇದನ್ನೆಲ್ಲ ಹೇಳ್ಬೋದು. ಇದು ಭಾಳ ಒಳ್ಳೆ ಪ್ರಶ್ನೆ ಆ್ಯಂಡ್ ಸಾಕಷ್ಟು ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಿಚಾರ ಇದು. ನೀವು ಈಗ ಹಾವು ಬಂದಾಗ ಏನು ಮಾಡಬೇಕಂತ ಕೇಳಿದ್ರಲ್ಲ, ಮೊದಲಿಗೆ ಮಾಡಬೇಕಾಗಿರುವಂಥದ್ದು ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ವಿಚಾರ ತಿಳಿಸಬಾರ್ದು. ಅಂದರೆ ಪಕ್ಕದ ಮನೆಯವ್ರಿಗೆ ಹೇಳ್ಬೇಡಿ ಅಂತ ಬಗ್ಗೆ ಹೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಗೊಂದಲಗಳಿದೆ ಅಂತ ಹೇಳಿದ್ರೆ, ಈಗ ಒಮ್ಮೆ ಹಾವು ಮನೆಗೆ ಬರ್ತಕ್ಕಂಥದ್ದು ಯಾಕೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸಾಕಷ್ಟು ವಿಚಾರಗಳು ಏನಕ್ಕೆ ಬರ್ಬೋದು ಅಂತ, ಹೇಗೆ ಬರದೇ ಇರೋ ತರ ನೋಡ್ಕೊಳ್ಳೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆಯ್ತು, ಅದೆಲ್ಲ ಆದ್ಮೇಲೂ ಏನ್ ಮಾಡಬೇಕು, ಬಂದ್ಬಿಟ್ಟಿದೆ ಹಾವಿಗೆ ಮನೆಗೆ ಏನು ಮಾಡಬೇಕು. ಫಸ್ಟ್ಗೆ ಅದನ್ನ ಬಹಳ ಜನಗಳಿಗೆ ತಿಳಿಸಬಾರ್ದು. ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಬ್ಬೊಬ್ಬರೊಂದು ಐಡಿಯಾ ಕೊಡೋಕೆ ಶುರು ಮಾಡ್ತಾರೆ. ಕೆಲವರು ಹೇಳ್ತಾರೆ ಸೀಮೆಣ್ಣೆ ಹಾಕ್ಬಿಡಿ ಹೊಟ್ಟೋಗುತ್ತೆ, ಕೆಲವರು ಹೇಳ್ತಾರೆ ಜೋರಾಗಿ ನೀರು ಬಿಟ್ಬಿಡಿ ಹೊಟ್ಟೋಗುತ್ತೆ, ಕೆಲವರು ಹೇಳ್ತಾರೆ ಇನ್ನೇನೋ ಹಾಕಿ, ಕೆಲವರು ಕೆಮಿಕಲ್ ತಂದು ಹಾಕುವಂಥದ್ದು, ಕೆರೋಸಿನ್ ಹಾಕುವಂಥದ್ದು, ಏನೇನೋ ಈ ರೀತಿ ಪೆಟ್ರೋಲ್ ಹಾಕಿ ಅಂತ ಬೇರೆ 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 ಐಡಿಯಾಗಳೊಂದಿಗೆ ಬಂದ್ಬಿಡ್ತಾರೆ. ಬಟ್ ಆದರೆ ಅದು ಆ್ಯಕ್ಚುಲಿ ಮಾಡಬಾರ್ದು. ಎರಡು ವಿಚಾರ, ಒಂದು ಇಟ್ಸ್ ನಾಟ್ ಎಥಿಕಲ್, ಎರಡನೇದು ಇದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಮಾಡಬಾರ್ದು. ಏನು ಮಾಡಬೇಕು, ಮೊದಲಿಗೆ ರೆಸ್ಕ್ಯೂಗೆ ಕಾಲ್ ಮಾಡಬೇಕು. ಈಗ ನೀವೊಂದು ದೊಡ್ಡ ಪ್ರಶ್ನೆಯಲ್ಲಿ ಯಾರಿಗೆ ರೆಸ್ಕ್ಯೂ ಮಾಡೋದು, ಹಾವನ್ನು ರಕ್ಷಣೆ ಮಾಡುವಂಥವ್ರು ಯಾರು? ಉರುಗ ರಕ್ಷಕರು ರೋಡ್ಗೆ ಒಬ್ಬರಿದ್ದಾರೆ. ಈಗ ಅದರ ಲೀಗಲ್ ಯಾರು, ಇಲ್ಲೀಗಲ್ ಯಾರು, ಎಥಿಕಲ್ ಯಾರು, ನಾನ್ ಎಥಿಕಲ್ ಯಾರು ಅನ್ನೋದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಗೊಂದಲ ಇರುವಂಥದ್ದು. ಅರಣ್ಯ ಇಲಾಖೆಯನ್ನು ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಸ್ನೇಕ್ ರೆಸ್ಕ್ಯೂ ಮ್ಯಾನ್ಯುಯಲ್, ಹೇಗೆ ಹಾವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಮ್ಯಾನ್ಯುಯಲ್ ಇದೆ. ಅದು ನೀವು ಅರಣ್ಯ ವೆಬ್ಸೈಟಲ್ಲಿ ಸಹ ಪಬ್ಲಿಕ್ ಕಂಟೆಂಟಲ್ಲಿ ಸಿಗುತ್ತದು. ಆ್ಯಂಡ್ ಹಾಗೇ ರಕ್ಷಣೆ ಮಾಡಬೇಕಂತ ಇದೆ. ಹಾಗೆ ಯಾರ್ಯಾರಿಗೆ ಸರ್ಟಿಫಿಕೇಷನ್ ಕೊಡಬೇಕು, ID ಕಾರ್ಡ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ಅದ್ರ ಬಗ್ಗೆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಬಟ್ ಈಗ ಎಲ್ಲರೂ ಅದಕ್ಕೆ ಈಗ ಇರೋರ ಹತ್ರ ಎಲ್ಲರ ಹತ್ರ ಸರ್ಟಿಫಿಕೇಟು ಇಲ್ಲ, ID ಕಾರ್ಡ್ ಇಲ್ಲ, ಎಂಥದ್ದು ಇಲ್ಲ. ಸಾಕಷ್ಟು ಜನ ಹಾಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಕೆಲವರು ಭಾಳ ವರ್ಷಗಳಿಂದ ಮಾಡ್ಕೊಂಡ್ಬರ್ತಾರೆ. ಒಂದು 7ರಿಂದ 10 ಜನ ಇದ್ದಾರೆ ಅನ್ಸುತ್ತೆ. ದೇ ಆರ್ ಸರ್ಟಿಫೈಡ್ ಆ್ಯಂಡ್ ದೇ ಹ್ಯಾವ್ ID ಕಾರ್ಡ್ ಫ್ರಮ್ BBMP. ಅಷ್ಟೇ, BBMP ಅರಣ್ಯ ಇಲಾಖೆಯವರು ಅವರ ಇದ್ದಾರೆ. ಬಟ್ ಅವ್ರು 7 ಜನ ಇಷ್ಟು ದೊಡ್ಡ ನಗರದಲ್ಲಿ ರಕ್ಷಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದು ಏರಿಯಾಗೆ 7 ಜನ ಸಾಕಾಗಲ್ಲ. ಬಟ್ ಏನು ಅಂದ್ರೆ ರಕ್ಷಣೆ ಮಾಡಕ್ ಹೋದ್ರೆ ಒಂದು ಅವರನ್ನು ರಕ್ಷಿಸಬೇಕು, ಇಲ್ಲ ಹಾವನ್ನು ರಕ್ಷಿಸಬೇಕು ಅನ್ನೋ ತರ ಪರಿಸ್ಥಿತಿ. ಎರಡು ವಿಚಾರ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಹಾವು ಬಂದ್ಬಿಟ್ಟಿದೆ, ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಎನಿ ಎಮರ್ಜೆನ್ಸಿ ನಂಬರ್. ಓಕೆ, ಪೊಲೀಸ್, ಫೈರ್, ಎನಿ ಎಮರ್ಜೆನ್ಸಿ ನಂಬರ್. ಇಟ್ ವಿಲ್ ಬಿ ರೀಡೈರೆಕ್ಟೆಡ್ ಟು ಅ ರೆಸ್ಕ್ಯೂವರ್ ಹೂ ಇಸ್ ಇನ್ ಯುವರ್ ಏರಿಯಾ. ಅಂದರೆ ನಿಮ್ಮ ಏರಿಯಾಲಿರುವಂತಹ ಒಬ್ಬ ಹುಡುಗ ರಕ್ಷಕರಿಗೆ ಆಥರೈಸ್ಡ್ಗೆ ಕಾಲ್ ಆಗುತ್ತೆ, ಇಲ್ಲ ಅನ್ಆಥರೈಸ್ಡ್ಗೂ ಕಾಲ್ ಹೋಗ್ಬೋದು. ಯಾಕಂದ್ರೆ ಯಾರು ಹತ್ತಿರದಲ್ಲಿರ್ತಾರೋ ಅವರೇ ಬರ್ಲಾಕ. ಈಗ ನಿಮಗೆ ದಿಸ್ ಇಸ್ ಅ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್, ಈಗ ಬಂದ್ಬಿಟ್ಟಿದೆ ಮನೆ ಒಳಗಡೆ, ರಕ್ಷಣೆ ಆಗಬೇಕು, ಕಾಲ್ ಮಾಡ್ತೀರಾ, ಬರ್ತಾರೆ. ಈಗ ಅವ್ರಿಗೆ ಸರಿಯಾದರೋ ಅಲ್ವಾ ಅಂತ ಹೇಳಿಕೆ ನಾನು ಹೇಗೆ ಅಂತ ಅವ್ರು ಕಂಡಿಡಿಯೋದವ್ರು ನಿಜವಾದ ಉರ್ಗ ರಕ್ಷಕರ, ಸರ್ಕಾರದ ನಿಯಮಗಳಿಗೆ ಅನುಸಾರವಾಗಿ ಅವರು ರಕ್ಷಣೆಯನ್ನು ಮಾಡ್ತಾ ಇದ್ದಾರಾ, ಅದನ್ನು ರಿಲೀಸನ್ನು ಸರಿಯಾಗಿ ಮಾಡ್ತಾ ಇದ್ದಾರಾ ಅಂತ ತಿಳ್ಕೊಳ್ಳಿಕ್ಕೆ ಹೇಗೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಹೌ ಟು ಸ್ಪಾಟ್ ಅ ರಿಯಲ್ ಸ್ನೇಕ್ ರೆಸ್ಕ್ಯೂವರ್, ಎಥಿಕಲ್ ಸ್ನೇಕ್ ರೆಸ್ಕ್ಯೂವರ್, ನಾನ್ ಎಥಿಕಲ್ ಸ್ನೇಕ್ ರೆಸ್ಕ್ಯೂವರ್. ವೆರಿ ವೆರಿ ಸಿಂಪ್ಲಿ ಪುಟ್ ಹಾಗೆ ಕಂಡುಹಿಡಿಬೋದು ಅವ್ರನ್ನ. ಆ್ಯಂಡ್ ಭಾಳ ಫೇಮಸ್ ರೆಸ್ಕ್ಯೂವರ್ಸ್ ಆರ್ ನಾಟ್ ಎಥಿಕಲ್. ಅದನ್ನು ಭಾಳ ಗಮನದಲ್ಲಿ ಇಟ್ಕೋಬೇಕು. ನೋಡಲಿಕ್ಕೆಲ್ಲ ತುಂಬ ಜನ ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಅವ್ರನ್ನೆಲ್ಲ ಏನೋ ಎಲ್ಲ ಇಟ್ಕೊಳ್ಳೋವಂಥದ್ದು, ಮುತ್ಕೊಡೋ ಅಂಥದ್ದು ಏನೇನೋ ಮಾಡ್ತಿರ್ತಾರೆ. ಅದೆಲ್ಲ ನಾನ್ ಸೆನ್ಸ್. ಸೊ ಅದು ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮತ್ತೆ ಹೇಳ್ತೀನಿ ನಾನು. ಈಗ ಏನು ಮಾಡಬೇಕು, ಮೊದಲಿಗೆ ಅದನ್ನು ನಂಬರಿಗೆ ಕರೆ ಮಾಡಬೇಕು. ಕರೆ ಮಾಡಿದ ತಕ್ಷಣ ನೀವು ಅಲ್ಲಿ ಜಾಗದಿಂದ ಹೊರಟೋಗ್ಬೋದಾ? ನೋ, ಯು ಹ್ಯಾವ್ ಟು ಸ್ಟೇ ದೇರ್. ಅಲ್ಲೇ ಉಳ್ಕೊಂಡು ಹಾವು ಎಲ್ಲಿ ಹೋಗ್ತಾ ಇರೋದನ್ನ ನೋಡಬೇಕು. ಇದರಲ್ಲಿ ಎರಡು ವಿಚಾರ. ಹಾವು ಎಲ್ಲಿದೆ ಅನ್ನೋದ್ರ ಮೇಲೆ ರಕ್ಷಕರು ಬಂದು ಹಾವನ್ನು, ಉರ್ಗ ರಕ್ಷಕರು ಹಾವನ್ನು ರಕ್ಷಣೆ ಮಾಡ್ತಾರೋ ಇಲ್ಲೋ ಅದನ್ನು ಅಲ್ಲಿಂದನೇ ನಿರ್ಧರಿಸ್ತಾರೆ ಅವರು. ಈಗ ನನಗೂ ಹಾವು ರಕ್ಷಣೆ ಕರೆ ಬಂದರೆ ಮುಂಚೆ, ಈಗ ನಾನು ಮಾಡ್ತಿಲ್ಲ, ಸಾಕಷ್ಟು ದಿನ ಆಗಿದೆ ನಿಲ್ಲಿಸಿ, ಯಾಕಂದ್ರೆ ನಾನು ಊರಲ್ಲಿ ಇರೋದಿಲ್ಲ. ಆ್ಯಂಡ್ ಈಗ ಭಾಳ ವರ್ಷಗಳ ಮುಂಚೆಯಿಂದ ನಾವು ಮಾಡ್ಕೊಂಬರ್ತಿದ್ವಿ. ಮೊದಲ ಪ್ರಶ್ನೆ, ಹಾವು ಎಲ್ಲಿದೆ? ಬಿಕಾಸ್ ಮೋರಿಯಲ್ಲಿ ನೋಡಿದ್ರು ಕಾಲ್ ಮಾಡ್ತಾರೆ, ಪಕ್ಕದ ಖಾಲಿ ಸೈಟಲ್ಲಿ ನೋಡಿದ್ರು ಕಾಲ್ ಮಾಡ್ತಾರೆ, ಇಲ್ಲ ಅವ್ರ ಮನೆ ದೊಡ್ಡ ಗಾರ್ಡನ್ ಒಳಗಡೆ ಯಾವುದೋ ಇಲಿ ಬಿಲ್ದಲ್ಲಿ ನೋಡಿದ್ರು ಕಾಲ್ ಮಾಡ್ತಾರೆ. ಅದನ್ನು ಯಾವುದನ್ನು ನಾವು ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಯಾಕಂತ ಹೇಳಿದ್ರೆ ಅದು ಇಟ್ಸ್ ಅ ವೈಲ್ಡ್ ಆನಿಮಲ್, ಅದು ಹೊರಗಡೆ ಇರ್ತಕ್ಕಂಥದ್ದು. ಅದು ಇರಬೇಕಾಗಿರೋ ಜಾಗನೇ. ಹೌದು. ಆಮೇಲೆ ನಿಮ್ಮ ಕಾಂಪೌಂಡ್ ಒಳಗಡೆನೆ ಬಂದಿದೆ, ಆದ್ರೂ ಸಹ ಇಲಿಬಿಲೆಗಳಿರೋ ಕಡೆ ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅನ್ಕೊಂಡಿರೋ ತರ ಇಲಿಬಿಲೆಗಳು ಎಲ್ಲೋ ಹೋಗಿ ನಿಂತೋಗುತ್ತೆ, ಅದ್ರ ಒಳಗಡೆ ಹೋದ್ರೆ ನಾವು ನೀರ್ ಹಾಕಿದ್ರೆ ಹಿಂಗೆ ಆಚೆ ಬರ್ಬೇಕು ಅನ್ನೋದು ಬಹಳ ತಪ್ಪು. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಸಹ. ಯಾಕಂದ್ರೆ ಕೆಲವು ಇಲಿಬಿಲೆಗಳು ಕನೆಕ್ಟೆಡ್ ಟು ಮೋರ್ ದೆನ್ 1 ಕಿಲೋಮೀಟರ್ ವಿತ್ ಇನ್ ದ ಸಿಟಿ, ಆಕ್ಚುಲ್ ಅಂಡರ್ ವರ್ಲ್ಡ್ ಅದು. ಸೊ ಆದ್ರಿಂದ ಒಂದ್ಸತಿ ಹೋದ್ರೆ ಅದು ಮತ್ತೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾವಾಗ ರಕ್ಷಣೆ ಮಾಡ್ಬೋದು? ಹಾವಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಹೊರದಾರಿಗಳು ಇಲ್ದಿರೋವಾಗ, ಎಲ್ಲಿ ಕೋಣೆ ಒಳಗಡೆ ಇರುತ್ತೆ, ಕೋಣೆ ಒಳಗಡೆ ಬಂದಿದ್ರೆ, ಅಥವಾ ನಿಮ್ ಕಾಂಪೌಂಡ್ ಒಳಗೆಲ್ಲ ಪಾಟ್ ಕೆಳಗಡೆ ಇದೆ, ಅಥವಾ ಏನೋ ಒಂದು ಗಾಡಿ ನೀವು ನಿಲ್ಸಿರೋ ಕಡೆ ಬಂದ್ಬಿಟ್ಟಿದೆ, ಅಥವಾ ಗಾಡಿ ಹತ್ರನೇ ಹತ್ಕೊಂಡ್ಬಿಟ್ಟಿದೆ, ಅಥವಾ ನಿಮ್ ಕಾಂಪೌಂಡ್ ಒಳಗೆ ಬಂದಿದೆ, ಕಾಂಕ್ರೀಟ್ ಇದೆ ಕೆಳಗಡೆ, ಸಿಮೆಂಟೆಡ್ ಏರಿಯಾ ಇದೆ, ಅಥವಾ ಮಣ್ಣಿಲ್ಲಿದ್ರು ಸಹ ಎಸ್ಕೇಪ್ ರೂಟ್ ಇಲ್ಲ ಅದಕ್ಕೆ, ಅಲ್ಲಿ ಬಂದು ಅಲ್ಲೇ ಇದೆ, ಅದು ಅಲ್ಲೇ ಕೂತ್ಕೊಂಡ್ಬಿಟ್ಟಿದೆ, ಅಥವಾ ಅಲ್ಲೇ ಇರೋ ಪರಿಸ್ಥಿತಿಯಲ್ಲಿ ರಕ್ಷಣೆಗೆ ಕರೆ ಮಾಡಬೇಕು. ಸೊ ಈಗ ಆ ಹಾವು ಈಗ ಎಷ್ಟೊಂದು ಸತಿ ಏನಾಗುತ್ತೆ, ಈಗ ಮನೆ ಹತ್ರ ಹಾವು ನೋಡಿರ್ತಾರೆ, ಹಿಂಗೆ ಬರುತ್ತೆ, ನೋಡಿದ ತಕ್ಷಣ ಎಲ್ಲ ಬಾಗ್ಲು ಬೀಗ ಎಲ್ಲ ಹಾಕೊಂಡು ಆಚೆ ಓಡ್ ಬಂದ್ಬಿಡ್ತಾರೆ. ಈಗ ಅಷ್ಟು ದೊಡ್ಡ ಮನೆಯಲ್ಲಿ ಎಲ್ಲಿ ಹುಡುಕೋದು ಹಾವನ್ನ? ಸೊ ಹಾಗಾಗಿ ಎಲ್ಲಾದ್ರೂ ಹಾವು ಕಂಡ್ರೆ ನೀವು ಸ್ವಲ್ಪ ಬಹಳ ದೂರದಿಂದ ನಿಂತು ಎಲ್ಲಿ ಹೋಗ್ತಾ ಇದೆ ಹಾವು ಅಂತ ನೋಡ್ಬೇಕಾಗಿರುತ್ತೆ. ಆಗ ಅದು ಬರುವಂಥ ಹುಡುಗ ರಕ್ಷಕರಿಗೆ 80% ಕೆಲಸನ ನೀವೇ ಮಾಡ್ಕೊಟ್ಟಂಗೆ ಆಗುತ್ತೆ. ಇಲ್ಲಾಂದ್ರೆ ಇಡೀ ಮನೆ ಹುಡುಕ್ಬೇಕಲ್ಲ, ಅವ್ರಿಗೆ ಹುಡ್ಕೋದೇ ಕೆಲಸ ಆಗ್ಬಿಡುತ್ತೆ. ಹುಡ್ಕೋದೇ ಮೇನ್ ಕೆಲಸ. ಎಷ್ಟೊಂದು ಹಿಡಿಯೋದೆಲ್ಲ 5 ನಿಮಿಷದಲ್ಲಿ ಹಿಡಿತಾರೆ, ಹಿಡಿಯೋದು 2 ನಿಮಿಷದಲ್ಲೂ ರಕ್ಷಣೆ. ಈ ಕೆಲಸ ಮಾಡಿದ್ರೆ ಅವ್ರಿಗೆ 5 ನಿಮಿಷದ ಕೆಲಸ, ಇಲ್ಲ ಅಂದ್ರೆ 5 ಗಂಟೆ ಆದ್ರೂ ಸಿಗಲ್ಲ. ಎಷ್ಟೋ ಸತಿ ಇಡೀ ಮನೆಯನ್ನ ಖಾಲಿ ಮಾಡೋರು ಇದ್ದಾರೆ ಹಾವು ಹುಡುಕ್ಲಿಕ್ಕಾಗಿ, ಹಾವು ಸಿಕ್ಕಿಲ್ಲ. ಈಗ ಹೇಗೆ ನಾವು ಅದು ಹಾವು ಇದೆಯಾ ಇಲ್ಲ ಅಂತ ಹೇಳೋದು, ಹೊರಟೋಗಿದೆ ಅಂತ ಹೇಳೋದು, ಎಲ್ಲಿ ಅಂತ ಹುಡುಕೋದು. ಸೊ ಅದು ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೇದಾಗಿ ಹಾವನ್ನ ಕಂಡ ತಕ್ಷಣ ಆಹಾರ ಬಿಡಿ, ಎಸ್. ಸೆಕೆಂಡ್, ಅದು ಆಗಂತ ಹತ್ರನೂ ಹೋಗೋದು ಬೇಡ. ಹಾವು ಎಲ್ಲಿ ಹೋಗ್ತಾ ಇದೆ ಅನ್ನೋ ಬಗ್ಗೆ ಒಂದು ಸುಮ್ಮನೆ ನೋಡಬೇಕಾಗಿರುತ್ತೆ. ಅಂದರೆ ಎಲ್ಲಿ ಹೋಗ್ತಾ ಇದೆ, ಯಾವ ಕಡೆಗೆ ಹೋಗ್ತಾ ಇದೆ, ಈ ರೂಮ್ ಒಳಗೆ ಹೋಯ್ತಾ, ಅಥವಾ ನಿಮ್ಮ ಕಾಂಪೌಂಡಲ್ಲಿ ಯಾವುದೋ ಪಾಟ್ ಕೆಳಗೆ ಹೋಯ್ತಾ, ದೂರದಿಂದ ನೋಡಿ ಕರೆ ಮಾಡೋ ರಕ್ಷಕರು ಬರ್ತಾರೆ. ಸರಿಯಾದಂಥ ಹುಡುಗ ರಕ್ಷಕರು ಏನು ತರ್ತಾರೆ? ಹುಕ್ ತರ್ತಾರೆ. ಹುಕ್ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್ ರೀತಿ ಇರುತ್ತೆ, ಉದ್ದ ಕಡ್ಡಿಗೊಂದು ಈ ಥರ ಕ್ವಶನ್ ಮಾರ್ಕ್ ಥರ ಇರುತ್ತೆ. ಸೊ ಅಷ್ಟೇ, ಈ ರೀತಿ ಯು ಶೇಪ್ ಇರುತ್ತೆ ಒಂದು ಕಡ್ಡಿಯ ತುದಿಗೆ, ಅದನ್ನು ಹುಕ್ ಅಂತ ಕರಿತೀವಿ. ಹುಕ್ ಜೊತೆ ಬಂದರೆ ಮಾತ್ರನೇ ಅವರು ಸರಿಯಾದಂತಹ ರಕ್ಷಕರು. ನಾವು ಬರೀ ಕೈಯಲ್ಲಿ ಹಿಡಿತೀವಿ, ಅದರ ಕುತ್ತಿಗೆಯನ್ನು ಹಿಡಿತೀವಿ, ಅದು ಸಂಪೂರ್ಣ ತಪ್ಪು. ಅಂದರೆ ತಪ್ಪಂದರೆ ಎಥಿಕಲಿ ಸಹ ತಪ್ಪು, ಹಾಗೂ ಲೀಗಲಿ ಸಹ ತಪ್ಪದು. ಯಾಕೆಂದರೆ ಸಾಕಷ್ಟು ಕಾರಣಗಳಿದೆ. ಅದ ರೀತಿ ಹೆಡ್ ಪಿನ್ ಅಂತ ಕರಿತೀವಿ ಅದನ್ನು. ನೀವು ನ್ಯಾಟ್ ಜಿಯೋ, ಡಿಸ್ಕವರಿ ಎಲ್ಲ ನೋಡಿಬಿಟ್ಟು ಭಾಳ ಪ್ರಭಾವಿತರಾಗಿ ಹಾವುಗಳ ರಕ್ಷಣೆಗೆ ಬಂದಿರುವಂಥ ಸಾಕಷ್ಟು ಜನ ಸಹ ಇದ್ದಾರೆ. ಎಸ್ಪೆಷಲಿ ಯುವ ಮಂದಿ, ಅವ್ರು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಲಿಕ್ಕೆ, ನಾನೊಬ್ಬ ದೊಡ್ಡ ರೆಸ್ಕ್ಯೂವರ್ ಅಂತ ತೋರಿಸ್ಕೊಳ್ಳಿಕ್ಕೆ ಸಾಕಷ್ಟು ಜನ ಇವಾಗ ಬೆಂಗಳೂರು ತುಂಬ ಇದ್ದಾರೆ. ಅವರೆಲ್ಲ ಸುಮಾರು ಜನ ಅದರಲ್ಲಿ ಕಡಿಸ್ಕೊಂಡು ಸತ್ತಿರೋವಂಥವ್ರ ಸಂಖ್ಯೆನೂ ಭಾಳ ದೊಡ್ಡ ಲಿಸ್ಟ್ ಇದೆ. ಏನಂತ ಹೇಳಿದ್ರೆ ಅವರೆಲ್ಲರೂ ಹಾವಿನ ಒಂದು ಹಾವನ್ನ ರಕ್ಷಣೆ ಮಾಡಿ ಹೀರೋ ಆಗ್ಲಿಕ್ಕೆ ಹೋಗಿ ಪ್ರಾಣ ಬಿಟ್ಟಂಥವ್ರ ಸಂಖ್ಯೆನೂ ಜಾಸ್ತಿ ಇದೆ. ಹಾವನ್ನ ರಕ್ಷಣೆ ಮಾಡಬೇಕಾದ್ರೆ ಯಾವಾಗ ಸೇಫ್ಟಿ ಪ್ರೋಟೋಕಾಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಬದುಕಿದ್ರೆ ಇನ್ನೊಂದು 1000 ಹಾವನ್ನ ರಕ್ಷಣೆ ಮಾಡ್ಬೋದು, ನೀವೇ ಸತ್ತೋಗ್ಬಿಟ್ರೆ. ಸೊ ಅದು ಬಹಳ ತಪ್ಪು. ಆ್ಯಂಡ್ ಆ ಹೆಡ್ ಪಿನ್ ಮಾಡೋದು ಸರಿಯಲ್ಲ. ಸಾಕಷ್ಟು ಕಾರಣಗಳಿವೆ. ಅದರ ಬೆನ್ನೆಲುಬು ಅಥವಾ ಬೆನ್ನು ಮೂಳೆ ಅದಕ್ಕೆ ಭಾಳ ತೆಳ್ಳದಾಗಿರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಅದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಈ ಥ್ರೋಟ್ ಏರಿಯಾ ಅದೇನಿದೆ ಅದು ಕೊಲ್ಯಾಪ್ಸ್ ಆಗಿ ಅದು ಊಟ ಮಾಡಿದಿರೋ ಅಷ್ಟೋ ದಿನಗಳಾದ್ಮೇಲೆ ಸಾಯುವಂಥ ಪರಿಸ್ಥಿತಿ ಇರುತ್ತೆ. ಈಗ ನಮಗಾದರೆ ದೇಹದಲ್ಲಿ ಪ್ರಮುಖವಾದ ಅಂಗಾಂಗಗಳಿದೆ ಅಂತ ಹೇಳ್ಬೋದು. ಹೃದಯ ಇಲ್ಲಿದೆ, ಲಂಗ್ಸ್ ಇಲ್ಲಿದೆ, ಸೊ ಈ ರೀತಿ ಬ್ರೈನ್ ಇಲ್ಲಿದೆ, ಇಷ್ಟೇ ಅಂತ ಹೇಳ್ಬೋದು. ಈಗ ಕೈಕಾಲಕ್ಕೆ ಪೆಟ್ಟಾದರೆ ಕೈಕಾಲು ಕಳ್ಕೊಂಡ್ರು ಬದುಕುವಂಥ ಸಾಧ್ಯತೆ ಇರುತ್ತೆ. ಹಾವುಗಳಿಗೆ ಹಾಗಿಲ್ಲ, ಯಾಕಂದರೆ ಎಲಾಂಗೇಟೆಡ್ ಉದ್ದವಾದಂತಹ ದೇಹ ಇರೋದ್ರಿಂದ ತಲೆಯಿಂದ ಬಾಲದವರೆಗೂ ಎಲ್ಲ ಕಡೆ ಅಂಗಾಂಗಗಳಿರುತ್ತೆ. ಆಮೇಲೆ ಇನ್ನೊಂದು ಬಂದಿದೆ ಈಗ, ಈ ಪ್ಲಾಸ್ಟಿಕ್ ರ್ಯಾಗ್ ಪಿಕ್ಕರ್ ಅಂತ ಕರಿತೀವಿ, ಅಥವಾ ಆ್ಯಪಲ್ ಪ್ಲಕ್ಕರ್ ಅಂತ ಕರಿತೀವಿ. ಉದ್ದ ಕಡ್ಡಿ ಇಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡೋ ಥರ ಇರುತ್ತೆ, ಕತ್ರಿ ಥರ ಪ್ರೆಸ್ ಮಾಡೋ ಥರ, ಮುಂದ್ಗಡೆ ಈ ಥರ ಇರುತ್ತೆ. ಅಂದರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಕ್ಲೋಸ್ ಆಗುವಂಥದ್ದು. ಅದನ್ನು ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ, ಎಲ್ಲ ರೀತಿಯ ಈ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ, ಹೋಮ್ ಸ್ಟೇ ಎಲ್ಲ ಕಡೆ ತೊಗೊಂಡ್ಬಿಟ್ಟಿದ್ದಾರೆ ಕಡ್ಡಿಗಳನ್ನ. ಅದು ಹಾವು ಹಿಡುವ ಸಾಧನ ಅಲ್ಲ, ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಅದು ಹಾವು ಹಿಡಿಯುವ ಸಾಧನ ಅಲ್ಲ. ಲೀಗಲಿ ಎಥಿಕಲಿ ನೀವು ಎಥಿಕಲ್ ಇಲ್ವಾ ಬಿಟ್ಬಿಡಿ, ಲೀಗಲಿ ತಪ್ಪು. ಅದನ್ನು ನೀವು ನಾಳೆ ಯಾರಾದರೂ ನಿಮ್ಮ ಬಗ್ಗೆ ಕೇಸನ್ನು ಕೊಟ್ಟರೆ, ಇದೆಲ್ಲ ಈ ಸೆಕ್ಯೂರಿಟಿ ಏಜೆನ್ಸೀಸ್ ಕಾನೂನಾತ್ಮಕವಾಗಿಯೂ ಸಂಪೂರ್ಣ ತಪ್ಪು. ನಾಳೆ ಅದನ್ನು ಕೇಸ್ ಕೊಟ್ಟರೆ 100% ತಮ್ಮ ಮೇಲೆ ಕೇಸ್ ಆಗುತ್ತೆ. ಅದನ್ನು ಬಳಸೋ ಹಾಗಿಲ್ಲ, ಆ ವಿಧಾನ ಇನ್ಸ್ಟ್ರೂಮೆಂಟ್ನ ಬಳಸೋ ಹಾಗಿಲ್ಲ. ಯಾಕಂದರೆ ನೀವಿಲ್ಲಿ ಅದರಲ್ಲಿ ಗ್ಯಾಪೇ ಇರೋದಿಲ್ಲ, ಈ ಥರ ಫುಲ್ ಹಲ್ಲುಗಳಿರುತ್ತೆ, ಕ್ಲೋಸ್ ಆಗುತ್ತೆ. ಸೊ ನೀವು ಹಾವು ಹಿಡಿದಾಗ ಸದ್ಯಕ್ಕೆ ಹಾವು ಬದುಕಿರುತ್ತೆ, ಅದ್ರ ಬೆನ್ಮೂಳೆ ಕಟ್ಟಾಗಿರ್ಬೋದು, ಬೇರೆ ಯಾವುದೋ ಒಂದು ಆರ್ಗನ್ ಡ್ಯಾಮೇಜ್ ಮಾಡಿರ್ಬೋದು, ನಿಮ್ಮ ಮುಂದೆ ಹೋಗುತ್ತೆ, ಬಟ್ ಮುಂದೆಲ್ಲ ಹೋಗಿ ಸತ್ತೋಗುವಂಥದ್ದು. ಅದು ಸಂಪೂರ್ಣ ತಪ್ಪು. ಆ್ಯಂಡ್ ಅದು ಮಾಡಲೇಬಾರ್ದು. ಇದು ಬಹಳ ಗಮನದಲ್ಲಿ ಇಟ್ಕೋಬೇಕಂತ ವಿಚಾರ. ಎರಡನೇ ವಿಚಾರ, ಹಾವನ್ನ ರಕ್ಷಣೆ ಮಾಡಿ ಈ ಚಾಕ್ಲೇಟ್ ಡಬ್ಬಗಳಿಗೆ ಹಾಕುವಂಥದ್ದು. ಇದೊಂದು ದೊಡ್ಡ ನಾಟಕೀಯವಾದಂತಹ ಒಂದು ಪ್ರದರ್ಶನ. ಆ ಡಬ್ಬದಲ್ಲಿ ಹಾಕಿ ಜನಕ್ಕೆಲ್ಲ ತೋರಿಸಿ ಅದ್ರ ಒಳಗಡೆ ಹಾವು, ಇಟ್ ಈಸ್ ವೆರಿ ಸ್ಟ್ರೆಸ್ಫುಲ್ ಫಾರ್ ದ ಸ್ನೇಕ್. ಮೊದಲಿಗೆ ಅದು ರಕ್ಷಣೆ ಆಗಿದೆ. ಈಗ ಇವರೊಬ್ಬ ರಕ್ಷಣೆ ಮಾಡುವಂಥ ಹುಡುಗ ರಕ್ಷಕನಾಗಿದ್ರು ಹಾವಿಗೆ ಏನು ಗೊತ್ತು ನೀವು ಹುಡುಗ ರಕ್ಷಕ ಅಂತ? ಈಗ ಒಂದು ಕೈಯಲ್ಲಿ ದೊಣ್ಣೆ ಹಿಡಿದು ಬರೋರ್ಗು, ಹುಕ್ ಹಿಡಿದು ಬರೋರ್ಗು ಹಾವಿಗೆ ಹೆಂಗೆ ವ್ಯತ್ಯಾಸ ಗೊತ್ತಿರುತ್ತೆ? ಈಸ್ ನಾಟ್ ಕಮ್ ಟು ಹಾರ್ಮ್ ಮೀ ಅನ್ನೋದು. ಆ ಒಂದು ಪ್ಯಾನಿಕ್ ಇದ್ದೇ ಇರುತ್ತೆ. ಹಾಗಾಗಿ ಹಾವನ್ನ ರಕ್ಷಣೆ ಮಾಡಿ ಯೂಶಲಿ ನಾವೊಂದು ಕಾಟನ್ ಬ್ಯಾಗಲ್ಲಿ ಹಾಕ್ತೀವಿ.
ಅದನ್ನ ಹೇಗೆ ಬ್ಯಾಗ್ ಮಾಡಬೇಕು ಅನ್ನೋದಕ್ಕೆ ಅದನ್ನ ಹೇಳ್ಕೊಡೋ ಅಂಥದ್ದು ಈಗ ನಾನು ಹೇಳ್ಕೊಡೋಕ್ಕೂ ಸಾಧ್ಯ ಇಲ್ಲ, ಅದನ್ನ ಯಾರು ಹೇಳ್ಕೊಳ್ಳಬಾರ್ದು. ಯಾರು ಉರುಗರಕ್ಷಣೆ ಮಾಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಅದನ್ನು ಬ್ಯಾಗ್ ಮಾಡಬೇಕು, ಎಷ್ಟು ಹುಷಾರಾಗಿರ್ಬೇಕು ಹಾವೊಟ್ಟಿಗೆ ಅಂತ ಹೇಳಿ. ಸೊ ಆ ಬ್ಯಾಗಲ್ಲಿ ಹಾಕಿ ಅದನ್ನ ತೊಗೊಂಡು ಹೋಗುವಂಥದ್ದು ಬೆಸ್ಟ್ ಆಪ್ಷನ್. ಯಾರಾದರೂ ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕುವಂಥದ್ದು, ಅದನ್ನು ಹಾಕಿ ಮುತ್ಕೊಟ್ಟು ಜನಗಳಿಗೆ ತೋರಿಸೋದು ಹುಚ್ಚಾಟ ಅದು. ಯಾಕಂದರೆ ಹಾವಾಗ ಆಲ್ರೆಡಿ ಸ್ಟ್ರೆಸ್ ಆಗಿರುತ್ತೆ, ಆ ಡಬ್ಬದೊಳಗೆ ಜನಗಳನ್ನ ನೋಡಿ ಇನ್ನೂ ಸ್ಟ್ರೆಸ್ ಆಗುತ್ತೆ, ಡಬ್ಬದೊಳಗೆ ಅದು ಡಬ್ಬಕ್ಕೆ ಹೊಡಿತಾ ಇರುತ್ತೆ. ಆ್ಯಂಡ್ ಇನ್ ದಟ್ ಸ್ಟ್ರೆಸ್ ವೆನ್ ಯು ಟ್ರೈ ಟು ರಿಲೀಸ್ ಅಥವಾ ನಾವು ಅದನ್ನು ಬಿಡುಗಡೆ ಮಾಡಬೇಕು, ಎಷ್ಟೊಂದು ಸತಿ ಡಬ್ಬ ಮುಚ್ಚಳತೆಗೆ ಹೊರಗೆ ಬಿಡೋಕೆ ತುಂಬ ಜನ ಕಚ್ಚಿಸ್ಕೊಂಡಿರೋಂಥವ್ರು ಇದ್ದಾರೆ. ಸೊ ಹಾಗಾಗಿ ಅದು ಮಾಡೋಂಥದ್ದು ತುಂಬ ತಪ್ಪು. ತುಂಬಾ ಸೊ ಯಾರಾದರೂ ಈ ಥರ ಉದ್ದ ಈ ಥರ ಈ ಬ್ಯಾಗ್ ಆದ್ರೆ ಅದನ್ನ ನಿಧಾನಕ್ಕೆ ಬಿಡೋದಕ್ಕೆ ಹಿಂಗೆ ಓಪನ್ ಮಾಡೋದಕ್ಕೆ ಅವಕಾಶ there are ways to do it. ಅದೇ ಹೇಗೆ ಅನ್ನೋದನ್ನ ನಾವು ಹೇಳ್ಕೊಡೋದಕ್ಕೆ ಇರೋದಲ್ಲ, ಬ್ಯಾಗ್ ಸೇಫೆಸ್ಟ್ ಸರಿಯಾದ ದಾರಿಯಲ್ಲಿ ಕಲ್ತೇನೆ ಅದನ್ನ ಮಾಡಬೇಕಾಗಿರೋಂಥದ್ದು. ಆ್ಯಂಡ್ ಅದು ಮಾಡಿ ರಿಲೀಸ್ ಮಾಡುವಂಥದ್ದು ಸೇಫ್ಟಿಯಾಗಿ ಹಾವಿಗೂ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇಲ್ಲ. ನೀವು ಯಾವಾಗ ಈ ಡಬ್ಬದಲ್ಲಿ ಹಾಕುವಂಥದ್ದು, ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಕುವಂಥದ್ದು, ಜನರಿಗೆ ಪ್ರದರ್ಶನ ಮಾಡೋಕ್ಕೆ ಎಲ್ಲರ ಕೇಳಿ ಅದನ್ನು ತಲೆ ಹಿಡ್ಕೊಂಡು ಎಲ್ಲರಿಗೂ ದೇಹ ಅದನ್ನು ಮುಟ್ಸೋವಂಥದ್ದು, ಈ ನಾಟಕೀಯವಾಗಿ ಮಾಡುವಂಥದ್ದು ಸಂಪೂರ್ಣ ತಪ್ಪು. ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ನಾವು ಆಗಲೇ ಮಾತಾಡಿದಾಗೆ ನೈತಿಕವಾಗಿಯೂ ಕಾನೂನಾತ್ಮಕವಾಗಿಯೂ ಇದು ಸಂಪೂರ್ಣ ತಪ್ಪು. ಯಾಕಂದ್ರೆ ಅಷ್ಟು ಇಲ್ದಿರ ಅರಣ್ಯ ಇಲಾಖೆಯವರು ಒಂದು ಸ್ನೇಕ್ ರೆಸ್ಕ್ಯೂ ಮ್ಯಾನ್ಯುವಲ್ ಅಂತ ಬಿಡುಗಡೆ ಮಾಡಲ್ಲ. ಯಾಕೆ ಮಾಡ್ತಾರೆ? ಅದ್ರಲ್ಲಿ ಕೇಳಿದಾರೆ ಸರಿ ಯಾವುದು ತಪ್ಪು ಯಾವುದು ಎಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ಮಾಡಿರ್ತಕ್ಕಂಥದ್ದು. ಅದು ತಪ್ಪು, ಮಾಡೋ ಹಾಗಿಲ್ಲ. ಸೊ ಯಾರಾದರೂ ಒಬ್ಬ ರಕ್ಷಕರು ಪ್ಲಾಸ್ಟಿಕ್ ಡಬ್ಬಿ ತಗೊಂಡು ಕೈಯಲ್ಲಿ ಟಾಂಗ್ಸ್ ಅಂತ ಕರೀತಾರೆ, ಅದನ್ನ ಟಾಂಗ್ಸ್ ಅಂತ. ಸೊ ಆ ಟಾಂಗ್ಸ್ನ ತೊಗೊಂಡ್ಬರೋಂಥದ್ದಾದ್ರೆ ಅದು ಸಂಪೂರ್ಣ ತಪ್ಪು. ಅದು ಆಕ್ಚುಯಲ್ ಟಾಂಗ್ಸ್ ಬೇರೆ. ಸೊ ನೀವು ಬೇರೆ ಕಡೆ ಒಳ್ಳೆಯವರು ಬಂದರೂ ಕೂಡ ಹೋಗಿ ಅಂತ ಹೇಳಬೇಕು. ಹೋಗಿ ಅಂತ ಹೇಳೋದು ಒಂದು, ಅದನ್ನು ಯೂಸ್ ಮಾಡಬೇಡಿ ಅಂತ ಸಹ ಖಂಡಿತವಾಗಿ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಆಕ್ಚುಯಲ್ ಟಾಂಗ್ಸ್ ಅಥವಾ ಏನದು ಹಾವನ್ನು ಹಿಡಿಯುವಂಥ ಸಾಧನ ಇದೆಯಲ್ಲ, ಅದು ಈ ರೀತಿ ಇರುತ್ತೆ. ಅಂದರೆ ಅಲ್ಲಿ ಗ್ಯಾಪ್ ಇರುತ್ತೆ. ಹಾವನ್ನು ಇಲ್ಲಿ ಒಳಗೋದಾಗ ನೀವು ಎಷ್ಟೇ ಗಟ್ಟಿಯಾಗಿ ಅದನ್ನ ಪ್ರೆಸ್ ಮಾಡೋದು ಹಾವಿಗೆ ಏನು ತೊಂದರೆ ಆಗಲ್ಲ. ಇದು ರಬ್ಬರಲ್ಲಿ ಮಾಡಿರ್ತಾರೆ ಆ್ಯಂಡ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಈ ರೀತಿ. ಸೊ ಆ ಗ್ಯಾಪ್ ಇರೋ ಸಾಧನ ಆಗಿರೋದ್ರಿಂದ ಹಾವಿಗೆ ತೊಂದರೆ ಆಗಲ್ಲ. ಯಾವಾಗ ಹಲ್ಲುಗಳ ರೀತಿ ಥರ ಫುಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಆಗುವಂಥ ಸಾಧನಗಳು ತರ್ತಾರಲ್ಲ, ಅದು ಆ್ಯಕ್ಚುಲಿ ಪ್ಲಾಸ್ಟಿಕ್ ತಿಪ್ಪೆಯಲ್ಲಿ ಗಲೀಜನ್ನು ಪ್ಲಾಸ್ಟಿಕ್ನ ತೊಗೊಳ್ಳೋವಂಥ ಸಾಧನ ಅದು. ಆ್ಯಂಡ್ ಆ್ಯಪಲ್ನ ಕಟ್ ಮಾಡೋದು ಆ್ಯಪಲ್ ಪ್ಲಕ್ಕರ್ಸ್ ಅಂತ ಕರಿತೀವಿ. ಅದು ಸ್ನೇಕ್ ರೆಸ್ಕ್ಯೂ ಸ್ಟಿಕ್ ಅಂತ ಎಲ್ಲ ಕಡೆ ಬಿಕರಿ ಆಗ್ತಾ ಇದೆ, ಎಲ್ಲರೂ ತೊಗೊಂಡು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ತಪ್ಪು. ಸೊ ಹಾಗಾಗಿ ಹಾವು ಮನೆಗೆ ಬಂದರೆ ಮೊದಲಿಗೆ ಯಾವ್ದಾರು ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿ. ಯಾರಾದರೂ ಹಾವು ನಿಮ್ಮ ಮನೆಗಳಲ್ಲಿ ಅಥವಾ ಪಕ್ಕ ನಂಬರ್ಸ್ ಇರುತ್ತೆ, ಸಾಮಾನ್ಯವಾಗಿ ಹಾವು ಹಿಡಿಯೋರು ಅಂದರೆ ಯಾರ ಏರಿಯಾಗ ಒಬ್ಬರು ನಂಬರ್ ಇದ್ದೇ ಇರುತ್ತೆ, ಗೊತ್ತಿರೋರಿಗೆ ಇದ್ರೆ ಕರೆ ಮಾಡಿ ಬರ್ಬೋದು. ಬಂದಾಗ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಹಾವು ಎಲ್ಲಿದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಬೇಕಾಗಿರೋಂಥದ್ದು. ಎರಡನೇದು, ಹಾವು ಹಿಡಿಯುವಂಥವ್ರು ಸಹ ಮನುಷ್ಯರೇ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಸಾಕಷ್ಟು ಹುಡುಗ ರಕ್ಷಕರಿಗೆ ಭಾಳ ತೊಂದರೆ ಆಗೋದು ನಾನು ನೋಡಿದ್ದೀನಿ. ಯಾರಾದರೂ ಆ ಸ್ನೇಕ್ ರೆಸ್ಕ್ಯೂ ಅವ್ರ ಕೇಳಿ 10 ಕತೆ ಹೇಳ್ತಾರೆ ಅವ್ರು, ಈ ಥರ ತೊಂದರೆ ಮಾಡಿದ್ರು, ಈ ಥರ ಯಾವುದೋ ಒಂದು ಮನೇಲಿ ಹಾಕಿ ಈಗ ಹಾವು ರಕ್ಷೆ ಮನೇಲಿ ಹಾವು ಬಂದಿರುತ್ತೆ, ಒಳಗೆ ಬಾಗ್ಲಾಕ್ಬಿಡ್ತಾರೆ. ಅಲ್ಲಿಗೆ ಏನು ಕಾಣದೆ ಲೈಟ್ ಸ್ವಿಚ್ ಇಲ್ಲದೆ ಗೊತ್ತಿರೋ ರಕ್ಷಕರಿಗೆ ಈ ರೀತಿ ಮಾಡೋದು ಡೇಂಜರಸ್, ತುಂಬ ಡೇಂಜರಸ್. ನನಗೂ ಆ ಥರ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಆದರೆ ನಾಟ್ ಟು ಡೂ ಇಟ್. ಅಂದರೆ ಅವ್ರಿಗೆ ಸ್ವಲ್ಪ ಗ್ಯಾಪ್ ಕೊಡಬೇಕು, ಬಿಡಬೇಕು. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತು ಹೇಗೆ ರಕ್ಷಣೆ ಮಾಡಬೇಕಂತ ಹೇಳಿ. ರಕ್ಷಣೆ ಮಾಡಿ ಅದನ್ನು ತೊಗೊಂಡು ಹೋಗ್ತಾರೆ. ಅದು ಎಲ್ಲಿ ಬಿಡ್ತಾರೆ ಅನ್ನೋದು ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಹಾವನ್ನ ನೋಡ್ಕೊಳ್ಳಿ. ಎರಡನೇದು, ರಕ್ಷಕರಿಗೆ ಕರೆ ಮಾಡಿ. ಬಂದಿದ್ದು ಯಾರಾದರೂ ರೀತಿ ಮುಟ್ಟೋವಂಥದ್ದು ಡಬ್ಬದಲ್ಲಿ ಪ್ರದರ್ಶನ ಮಾಡೋಂಗಿದ್ರೆ ಅದು ಸಂಪೂರ್ಣ ತಪ್ಪು. ಅದನ್ನು ಮಾಡಬಾರ್ದು. ಎಥಿಕಲಿ ಆ್ಯಂಡ್ ಲೀಗಲಿ ಮಾಡೋ ಹಾಗಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್. ಬರ್ತಾರೆ, ರಕ್ಷಣೆ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ, ಕರೆ ಮಾಡಿದ್ರೆ ಸಾಕು. ಎಸ್. ಆ್ಯಂಡ್ ಈ ಕೆರೋಸಿನು, ಈ ಬೆಳ್ಳುಳ್ಳಿ ಸಿಪ್ಪೆ ಹಾಕೋಂಥದ್ದು, ಇನ್ನೇನೋ ಹಾಕೋಂಥದ್ದು. ಆಮೇಲೆ ನಾನು ಲಾಸ್ಟ್ ಟೈಮ್ ಮಾತಾಡಿದ್ವಿ ಸಹ, ಈ ಎಲ್ಲ ಈ ಏನೇನೋ ನಾನ್ ಸೆನ್ಸ್ ಮಾರ್ಕೆಟಿಂಗ್ ಮಷಿನ್ಗಳು ದೊಡ್ಡ ಮಿನಿಸ್ಟರ್ಗಳು ರಿಲೀಸ್ ಮಾಡ್ತಾ ಇರ್ತಾರೆ. ಇಷ್ಟಕ್ಕೆ ಇಟ್ಕೊಳ್ಳಿ, ಏನೋ ಸೌಂಡ್ ಬರುತ್ತೆ, ಎಲ್ಲ ಸುಳ್ಳು. ಅದೇನೋ ಕೆಲಸ ಮಾಡೋದಿಲ್ಲ. ಆದಷ್ಟು ಅಲರ್ಟ್ ಆಗಿರಿ ಅನ್ನೋದು ನಮ್ಮ ಉದ್ದೇಶ. ಮತ್ತೆ ಸುಮ್ಮನೆ ರಿಸ್ಕನ್ನು ನಿಮ್ಮ ಮೇಲೆ ಹಾಕಬೇಡಿ ಅಥವಾ ಅದನ್ನು ರೆಸ್ಕ್ಯೂ ಮಾಡೋದಕ್ಕೆ ಬಂದವ್ರ ಮೇಲೆ ಹಾಕಬೇಡಿ. ಕರೆಕ್ಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ಹಾವಿನ ಮೇಲೆ ಹಾಕಬೇಡಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಹಾವಿನ ಬಗ್ಗೆ ಒಂದಿಷ್ಟು ಸಂಚಿಕೆಗಳ ಮೂಲಕ ಒಂದಿಷ್ಟು ವಿಚಾರಗಳನ್ನು ತಿಳಿಯಪಡಿಸುವಂತಹ ಪ್ರಯತ್ನನ ಮಾಡಿದ್ದೀವಿ. ರಾಹುಲ್ ಆರಾಧ್ಯ ಅವರು ಮಾಡಿದ್ದಾರೆ, ನಾನು ಕೇವಲ ಮಾಧ್ಯಮ ಅಷ್ಟೇ. ಮುಂದಿನ ಸಂಚಿಕೆಯಿಂದ ಕಾಡಿನ ಕಥೆಗಳಲ್ಲಿ ಮತ್ತೇನೋ ವಿಶೇಷ ಇರುತ್ತೆ. ಆದರೆ ಹಾವಿನ ಈ ವಿಚಾರ ಇನ್ನಷ್ಟು ಆಳವಾಗಿ ತಿಳಿಬೇಕು ಅನ್ನೋದಾದರೆ ಹಲವಾರು ವಿಚಾರಗಳಿದೆ. ಆದರೆ ನಿಮಗೆ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಈ ಸರಣಿಯನ್ನು ಮತ್ತೆ ಒಂದಿಷ್ಟು ದಿನಗಳ ನಂತರ ಶುರು ಮಾಡಬೇಕು ಅನ್ನೋ ಯೋಚನೆ ನಿಮಗೆ ಬಂದಿದ್ದರೆ ಅದನ್ನು ಕಮೆಂಟ್ಗಳಲ್ಲಿ ತಿಳಿಸಿ, ಅಥವಾ ನಮಗೂ ಕೂಡ DM ಮಾಡಬಹುದು. ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಕಾಡಿನ ಕಥೆಗಳು ಮುಂದುವರಿಯುತ್ತೆ. ನಮ್ಮ ಜೊತೆ ರಾಹುಲ್ ಆರಾಧ್ಯ ಅವರು ಇರ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ಲರೂ ಹುಷಾರಾಗಿರಿ. ಒಳ್ಳೆಯದಾಗಲಿ.